ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ದರ್ಶನ್ ಜಾಮೀನನ್ನ ರದ್ದುಪಡಿಸಲಾಗಿದೆ. ಸುಪ್ರೀಂ ಕೋರ್ಟ್ ಈಗ ದರ್ಶನ್ ಜಾಮೀನು ರದ್ದು ಮಾಡಿ ಆದೇಶವನ್ನ ಹೊರಡಿಸಿದೆ. ಮತ್ತೊಂದು ಕಡೆ ಅನ್ನಪೂರ್ಣೇಶ್ವರಿ ನಗರ ಸ್ಟೇಷನ್ಗೆ ನಟ ದರ್ಶನ್ ಆಗಮಿಸಿದ್ದಾರೆ. ಈಗಾಗಲೇ ಸ್ಟೇಷನ್ನಲ್ಲಿ ಪವಿತ್ರ ಗೌಡ ಇದ್ದಾರೆ. ಸ್ಟೇಷನ್ನಲ್ಲೇ ದರ್ಶನ್ಗೆ ವೈದ್ಯಕೀಯ ಪರೀಕ್ಷೆ ನಡೆಸಲಾಗ್ತಾ ಇದೆ. ವೈದ್ಯಕೀಯ ಪರೀಕ್ಷೆ ಬಳಿಕ ಜೈಲಿಗೆ ಶಿಫ್ಟ್ ಮಾಡುವಂತಹ ಸಾಧ್ಯತೆ ಇದೆ. ಈಗಾಗಲೇ ಪವಿತ್ರ ಗೌಡ ಅನ್ನಪೂರ್ಣೇಶ್ವರಿ ಸ್ಟೇಷನ್ಗೆ ಹಾಜರಾಗಿದ್ದಾರೆ, ಅಲ್ಲೇ ಇದ್ದಾರೆ. ಈಗ ಅನ್ನಪೂರ್ಣೇಶ್ವರಿ ನಗರ ಸ್ಟೇಷನ್ಗೆ ದರ್ಶನ್ ಕೂಡ ಆಗಮಿಸಿದ್ದಾರೆ. ಅನ್ನಪೂರ್ಣೇಶ್ವರಿ ನಗರ ಸ್ಟೇಷನ್ನಲ್ಲೇ ಈಗ ವೈದ್ಯಕೀಯ ಪರೀಕ್ಷೆಯನ್ನು ನಡೆಸಲಾಗ್ತಾ ಇದೆ. ವೈದ್ಯಕೀಯ ಪರೀಕ್ಷೆ ಬಳಿಕ ಜೈಲಿಗೆ ಶಿಫ್ಟ್ ಆಗ್ತಾರೆ. ಇವತ್ತೇ ಬೆಂಗಳೂರು ಅಥವಾ ಬಳ್ಳಾರಿಗೆ ಶಿಫ್ಟ್ ಆಗುವಂತಹ ಸಾಧ್ಯತೆಗಳಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ಒಂದು ವಿಚಾರಕ್ಕೂ ಕೂಡ ಕ್ಲಾರಿಟಿ ಸಿಗುವಂತಹ ಸಾಧ್ಯತೆಗಳಿದೆ. ಇನ್ನು 6 ತಿಂಗಳು ದರ್ಶನ್ಗೆ ಜೈಲು ಫಿಕ್ಸ್ ಅಂತಾನೆ ಹೇಳಲಾಗ್ತಾ ಇದೆ. ಅನ್ನಪೂರ್ಣೇಶ್ವರಿ ನಗರ ಸ್ಟೇಷನ್ಗೆ ನಟ ದರ್ಶನ್ ಆಗಮಿಸಿದ್ದಾರೆ. ಸ್ಟೇಷನ್ನಲ್ಲೇ ಪವಿತ್ರ ಗೌಡ ಇದ್ದಾರೆ. ಜೊತೆಗೆ ವೈದ್ಯಕೀಯ ಪರೀಕ್ಷೆಯನ್ನ ಮಾಡ್ತಾ ಇದ್ದಾರೆ ದರ್ಶನ್ಗೆ. ವೈದ್ಯಕೀಯ ಪರೀಕ್ಷೆ ಮುಗಿದ ಬಳಿಕ ಅವರನ್ನ ಜೈಲಿಗೆ ಶಿಫ್ಟ್ ಮಾಡುವಂತಹ ಸಾಧ್ಯತೆ ಇದೆ. ಇವತ್ತೇ ಬೆಂಗಳೂರ ಅಥವಾ ಬಳ್ಳಾರಿನ ಅನ್ನುವಂತಹ ವಿಚಾರಕ್ಕೆ ಕ್ಲಾರಿಟಿ ಸಿಗುವಂತಹ ಸಾಧ್ಯತೆ ಇದೆ. ಇನ್ನು 6 ತಿಂಗಳು ದರ್ಶನ್ಗೆ ಜೈಲು ಫಿಕ್ಸ್ ಅಂತಾನೆ ಹೇಳಲಾಗ್ತಾ ಇದೆ. ಏನೇ ರೀಸನ್ ಕೊಟ್ಟರು ಕೂಡ ದರ್ಶನ್ಗೆ ಬೇಲ್ ಸಿಗೋದು ಕಷ್ಟ ಸಾಧ್ಯವಾಗಿದೆ. ಮುಖಕ್ಕೆ ಮಾಸ್ಕ್ ಹಾಕೊಂಡು ದರ್ಶನ್ ಬಂದಿದ್ದಾರೆ. ಪೊಲೀಸ್ ಜೀಪ್ನಲ್ಲಿ ಪೊಲೀಸರು ದರ್ಶನ್ ಅವರನ್ನ ಕರ್ಕೊಂಡು ಬಂದಿದ್ದಾರೆ. ವಿಜುವಲ್ಸ್ ಅಲ್ಲಿ ನೋಡ್ತಾ ಇದ್ದೀರಲ್ಲ, ಯಾವ ರೀತಿಯಾಗಿ ಪೊಲೀಸ್ ವಾಹನದಲ್ಲೇ ದರ್ಶನ್ ಅವರನ್ನ ಸ್ಟೇಷನ್ಗೆ ಕರ್ಕೊಂಡು ಬಂದಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ಈಗ ಅನ್ನಪೂರ್ಣೇಶ್ವರಿ ಸ್ಟೇಷನ್ಗೆ ದರ್ಶನ್ ಅವರನ್ನ ಕರ್ಕೊಂಡು ಬಂದಿದ್ದಾರೆ. ಈಗ ಸ್ಟೇಷನ್ ಒಳಭಾಗದಲ್ಲಿ ಏನೆಲ್ಲ ಅಪ್ಡೇಟ್ಸ್ಗಳು ನಡೀತಾ ಇದೆ? ವೈದ್ಯಕೀಯ ಪರೀಕ್ಷೆಯನ್ನು ಶುರು ಮಾಡಿದ್ದಾರೆ, ಎಷ್ಟೊತ್ತಿಗೆ ಮುಗಿಯುತ್ತೆ? ಬಟ್ ಇವತ್ತೇ ಅವರನ್ನ ಬೆಂಗಳೂರು ಅಥವಾ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವಂತಹ ಸಾಧ್ಯತೆ ಇದೆಯಾ? ಮಧ್ಯದಲ್ಲಿ ಕೋರ್ಟ್ಗೂ ಕೂಡ ಹಾಜರುಪಡಿಸಬೇಕಾಗುತ್ತೆ. ಇದ್ರ ಬಗ್ಗೆ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ? ಚೈತ್ರ, ಪ್ರಮುಖವಾಗಿ ರೇಣುಕಾಸ್ವಾಮಿಯ ಕೊಲೆ ಪ್ರಕರಣದ A1, A2 ಆರೋಪಿ ಸೇರಿದಂತೆ ಟೋಟಲ್ 7 ಮಂದಿ ಆರೋಪಿಗಳನ್ನ ಟೋಟಲ್ ಈಗಾದ್ರೆ ಇಲ್ಲಿ ಅನ್ನಪೂರ್ಣೇಶ್ವರಿ ಸ್ಟೇಷನ್ಗೆ ಕರ್ಕೊಂಡ್ ಬರ್ಬೇಕಾಗಿರುವಂತದ್ದು. ಈಗ ಸದ್ಯ ಪವಿತ್ರ ಗೌಡ, ದರ್ಶನ್ ಮತ್ತೆ ಪ್ರದೂಷ್, ನಾಗರಾಜ್, ಲಕ್ಷ್ಮಣನ್ನ ಕರ್ಕೊಂಡ್ ಬರಲಾಗಿದೆ. ಉಳಿದ ಶಿವಕುಮಾರ್ ಆಗಿರ್ಬೋದು, ಮತ್ತೆ ಅನುಕುಮಾರ್ ಮತ್ತೆ ಜಗದೀಶ್ ಇಬ್ಬರನ್ನ ಚಿತ್ರದುರ್ಗದಿಂದ ಕರ್ಕೊಂಡ್ ಬರ್ತಾ ಇರುವಂತದ್ದು. ಸದ್ಯ ಈಗ ಸ್ಟೇಷನ್ ಒಳಗಡೆ ಅವರನ್ನ ಈಗಾಗಲೇ ಕರ್ಕೊಂಡು ಹೋಗಿರುವಂತದ್ದು ನೋಡಬಹುದು. ಈಗ ಪೊಲೀಸರು ಕೂಡ ಸಾಕಷ್ಟು ಬಂದೋಬಸ್ತನ್ನ ಮಾಡ್ಕೊಂಡಿರುವಂತದ್ದು. ಅಲ್ಲದೆ ಇವಾಗ ಏನೊಂದು ಸ್ಟೇಷನ್ ನ ಒಳಭಾಗದಲ್ಲಿ ಅವರನ್ನ ಒಳಗಡೆ ಕರ್ಕೊಂಡು ಹೋಗಿದ್ದಾರೆ. ದರ್ಶನ್ ಆಗಿರ್ಬೋದು ಮತ್ತೆ ಪವಿತ್ರ ಗೌಡ ಆಲ್ರೆಡಿ ಮೆಡಿಕಲ್ ಚೆಕಪ್ ಆಗಿದೆ. ಉಳಿದ ಆರೋಪಿಗಳಿಗೆ ಇಲ್ಲಿರುವಂತಹ ಸರ್ಕಾರಿ ವೈದ್ಯರಿಂದಲೇ ಅವರಿಗೆ ಮೆಡಿಕಲ್ ಚೆಕಪ್ ಅನ್ನ ಮಾಡಿಸಲಾಗ್ತಾ ಇರುವಂತದ್ದು. ಮೆಡಿಕಲ್ ಚೆಕಪ್ ಮುಗಿದಂತ ಬಳಿಕ ನೇರವಾಗಿ ಅವರನ್ನ ಕೋರ್ಟ್ಗೆ ಅಂದ್ರೆ ಈಗ ಇರುವಂತಹ ಮಾಹಿತಿ ಪ್ರಕಾರ ಈಗಾಗಲೇ ಸಮಯ 5 ಗಂಟೆ ಆಗಿದೆ. ಇಲ್ಲಿ ಪ್ರೊಸೀಜರ್ ಆಗಕ್ಕೆ 5:30 ಆಗುತ್ತೆ. ಯಾಕಂದ್ರೆ ಕೋರ್ಟ್ ಇರುವಂತದ್ದು 5:30ರವರೆಗೂ ಮಾತ್ರ. ಹೀಗಾಗಿ ಕೋರಮಂಗಲದ NGV ಅಂತ ನ್ಯಾಯಾಧೀಶರ ಮನೆಗೆ ಹಾಜರುಪಡಿಸುವ ನಿಟ್ಟಿನಲ್ಲಿ ಈಗ ಪೊಲೀಸರೆಲ್ಲ ಪ್ರಿಪರೇಷನ್ಸ್ ಅನ್ನ ಮಾಡ್ಕೊಂಡಿದ್ದಾರೆ. ಪೊಲೀಸ್ ಮೂಲಗಳ ಮಾಹಿತಿ ಪ್ರಕಾರವಾಗಿ ಈಗ ಅವರನ್ನ ನ್ಯಾಯಾಧೀಶರ ಮನೆಗೆ ಹಾಜರುಪಡಿಸುವಂಥದ್ದು ಬಹುತೇಕ ಅಂತ ಹೇಳಲಾಗ್ತಾ ಇರುವಂತದ್ದು. ಯಾಕಂದ್ರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ರೇಣುಕಾಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ಹೈಕೋರ್ಟ್ ಅಲ್ಲಿ ಜಾಮೀನು ಪಡೆದಂತ ನಟ ದರ್ಶನ್ ಸೇರಿದಂತೆ 17 ಮಂದಿ ಆರೋಪಿಗಳೇನಿದ್ರು ಅದರಲ್ಲಿ 7 ಮಂದಿ ಆರೋಪಿಗಳ ಜಾಮೀನು ರದ್ದು ಮಾಡಬೇಕು ಅಂತೇಳಿ ಸರ್ಕಾರದ ಪರವಾಗಿ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಪಿಟಿಷನ್ ಅನ್ನು ಹಾಕೊಂಡಿದ್ರು. ಅದನ್ನ ಸರ್ಕಾರ ಈ ಒಂದು ಅರ್ಜಿಯನ್ನ ಅಕ್ಸೆಪ್ಟ್ ಮಾಡಿ ಇವರ ಬೇಲ್ ಅನ್ನ ರಿಜೆಕ್ಟ್ ಮಾಡಿರುವಂತದ್ದು. ಸದ್ಯ ಸ್ಟೇಷನ್ ನ ಒಳಭಾಗದಲ್ಲಿ ಪವಿತ್ರ ಗೌಡ ಮತ್ತೆ ದರ್ಶನ್ ಇದ್ದಾರೆ. ಅಂದ್ರೆ ಈಗಾಗಲೇ ಒಂದು ಈ ಒಂದು ಕಣ್ಣೀರನ್ನ ಹಾಕ್ತಾ ಇರುವಂತಹ ಪವಿತ್ರ ಗೌಡ ಒಳಗಡೆ ಇದ್ಕೊಂಡು ಈಗ ಮುಖಾಮುಖಿಯಾಗಿ ದರ್ಶನ್ ಬರ್ತಾ ಇದ್ದಂತೆ ಇಬ್ರು ಕೂಡ ಮುಖಾಮುಖಿಯಾಗಿದ್ದಾರೆ. ಈಗ ಆರೋಪಿಗಳ ಪರ ಒಬ್ಬರು ವಕೀಲರು ಕೂಡ ಬಂದಿದ್ದಾರೆ. ಅವ್ರ ಜೊತೆ ಚರ್ಚೆ ಮಾಡ್ತಾ ಇದ್ದಾರೆ. ಅಲ್ಲದೆ ಈಗ ದರ್ಶನ್ ಜೊತೆಯಲ್ಲಿ ಅವರ ತಮ್ಮ ಸಹೋದರ ಆಗಿರುವಂತಹ ದಿನಕರ್ ತೂಗುದೀಪ್ ಅವರು ಕೂಡ ಅವರು ಒಳಗಡೆ ಹೋಗಿರುವಂತದ್ದು. ಈಗ ಅವರು ಕೂಡ ಜೊತೆಯಲ್ಲಿ ಇದ್ದಾರೆ. ಈಗ ಇನ್ನೆಲ್ಲ ಪ್ರೊಸೀಜರ್ ಅನ್ನ ಮುಗಿಸಿ ಸಹಿಗಳನ್ನ ಪಡೆದು ಅರೆಸ್ಟ್ ಪ್ರೊಸೀಜರ್ ಅನ್ನ ಅರೆಸ್ಟ್ ಪ್ರೊಸೀಜರ್ ಆಗಿದೆ. ಈಗ ಆಲ್ರೆಡಿ ಅರೆಸ್ಟ್ ಪ್ರೊಸೀಜರ್ ಎಲ್ಲ ಕೂಡ ಆಗಿರುವಂತದ್ದು. ಈಗ ಇನ್ನು ಕೆಲವೇ ಹೊತ್ತಲ್ಲಿ ಅಂದ್ರೆ ಬಹುತೇಕವಾಗಿ 5:30 ಬಳಿಕ ಅವರನ್ನ ಇಲ್ಲಿಂದ ಕರ್ಕೊಂಡು ಹೋಗುವಂತ ನಿಟ್ಟಿನಲ್ಲಿ ಎಲ್ಲ ಒಂದು ಪ್ರಿಪರೇಷನ್ಸ್ ಅನ್ನ ಈಗ ಪೊಲೀಸರು ಮಾಡ್ಕೊಳ್ತಾ ಇರುವಂತದ್ದು. ಅನ್ನಪೂರ್ಣೇಶ್ವರಿ ನಗರ ಠಾಣೆ ಮುಂದೆಯಲ್ಲಿ ಈಗ ಇಲ್ಲೇ ಸರ್ಕಾರಿಯ ಒಂದು ವೈದ್ಯರು ಕೂಡ ಬಂದಿದ್ದಾರೆ. ಒಂದು ಟೀಮ್ ಆಲ್ರೆಡಿ ಇದೆ. ಈಗ ಪವಿತ್ರ ಗೌಡ ಮೆಡಿಕಲ್ ಚೆಕಪ್ ಆಗಿದೆ. ಅವರ ಮಹಿಳಾ ವೈದ್ಯರು ಅವ್ರ ಹೊರಗಡೆ ಬಂದಿದ್ದಾರೆ. ಈಗ ಇನ್ನೇನು ಉಳಿದ ಆರೋಪಿಗಳದ್ದು ಮಾತ್ರ ಏನು ಈ ಒಂದು ಸಂಬಂಧಪಟ್ಟಂತೆ ಈಗ ಮೆಡಿಕಲ್ ಚೆಕಪ್ ಆಗ್ತಾ ಇನ್ನು ಏನು ವಿಜುವಲ್ ಅಲ್ಲಿ ನೋಡ್ತಾ ಇದ್ದೀರಿ
ಅವರು ಪವಿತ್ರ ಗೌಡಗೆ ಮೆಡಿಕಲ್ ಚೆಕಪ್ ಮಾಡಿದಂತಹ ಸರ್ಕಾರಿಯ ವೈದ್ಯ ಆಗಿರುವಂಥದ್ದು ಸದ್ಯ ಇನ್ನು ಕೂಡ ಒಳಗಡೆ ಈ DCP ಬಂದಿದ್ದಾರೆ, ಸಂಬಂಧಪಟ್ಟಂತಹ ಅವರ ಪರ ವಕೀಲರು ಕೂಡ ಬಂದಿದ್ದಾರೆ. ಈಗ ಖುದ್ದಾಗಿ DCP ಅವರಿಂದ ಮಾಹಿತಿಯನ್ನ ಪಡ್ಕೊಂಡು ಸರ್ಕಾರದ ಅಂದ್ರೆ ಸುಪ್ರೀಂ ಕೋರ್ಟ್ನ ಒಂದು ಸೂಚನೆ ಏನಿದೆ, ಬಂದಿರುವಂತಹ ಒಂದು ತೀರ್ಪೇನಿದೆ, ಆ ಬಗ್ಗೆ ಅವ್ರಿಗೆಲ್ಲ ಕೂಡ ಮನವರಿಕೆ ಮಾಡಿ ಅವರನ್ನ ಇಲ್ಲಿಂದ ಕೋರ್ಟ್ಗೆ ಕರ್ಕೊಂಡು ಹೋಗುವಂತ ರೀತಿಯಲ್ಲಿ ಎಲ್ಲ ಪ್ರಿಪರೇಷನ್ಸ್ ಅನ್ನು ಮಾಡ್ಕೊಳ್ತಾರೆ. ಈಗ ಸದ್ಯ ಈ ಕೂಡಿ ಬಹುತೇಕ ಜೀಪ್ ಅಲ್ಲಿ ಕರ್ಕೊಂಡು ಹೋಗ್ತಾರ ಅಥವಾ ಯಾಕಂದ್ರೆ 7 ಮಂದಿ ಆರೋಪಿಗಳಿರುವಂತದ್ದು, ಹೀಗಾಗಿ ಇದೇ ಒಂದು ವ್ಯಾನ್ ಅಲ್ಲಿ ಅವರನ್ನ ಕರ್ಕೊಂಡು ಹೋಗೋಕೆ ಎಲ್ಲ ಒಂದು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇರುವಂತದ್ದು. ಯಾಕಂದ್ರೆ 7 ಮಂದಿ ಆರೋಪಿಗಳನ್ನ ಬೇರೆ ಬೇರೆ ವೆಹಿಕಲ್ ಅಲ್ಲಿ ಕರ್ಕೊಂಡು ಹೋಗ ಆಗೋದಿಲ್ಲ. ಹೀಗಾಗಿ ಸದ್ಯ ಈ ಒಂದು ವ್ಯಾನ್ ನಲ್ಲಿ ಕರ್ಕೊಂಡು ಹೋಗೋದಕ್ಕೆ ಎಲ್ಲ ಒಂದು ಪ್ರಿಪರೇಷನ್ಸ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ. ಒಂದು ಕಡೆ ಅವರ ಅಭಿಮಾನಿಗಳು ಸಾಕಷ್ಟು ಜನ ಜಮಾಯಿಸಿರುವಂತದ್ದು, ಜೈಕಾರವನ್ನ ಹಾಕ್ತಾ ಇದ್ದಾರೆ, ಡಿ ಬಾಸ್ ಅಂತೇಳಿ. ಮತ್ತೊಂದು ಕಡೆ ಅವರ ಅಭಿಮಾನಿಗಳನ್ನ ನಿಯಂತ್ರಿಸುವಂಥದ್ದು ಕೂಡ ಪೊಲೀಸರಿಗೆ ಒಂದು ಸವಾಲಾಗಿರುವಂಥದ್ದು. ಹಾಗಾಗಿ ಯಾವುದೇ ಲಾ ಅಂಡ್ ಆರ್ಡರ್ ಸಮಸ್ಯೆ ಆಗದ ರೀತಿಯಲ್ಲಿ ದರ್ಶನ್ ಅವರನ್ನ ಈಗ ಅವರ ಜೀಪಲ್ಲೇ ಅಂದ್ರೆ ಪೊಲೀಸ್ ಜೀಪಲ್ಲೇ ಬಂಧನ ಮಾಡಿ ಕರ್ಕೊಂಡ್ ಬಂದಿದ್ದಾರೆ, ಮಾಸ್ಕ್ ಹಾಕೊಂಡೆ ಜೈಲಿಗೆ ಬಂದಿರುವಂತದ್ದು. ಈಗ ಈ ಒಂದು ವ್ಯಾನ್ ಅನ್ನ ಈಗ ಸ್ಟೇಷನ್ ಒಳಗಡೆ ತೆಗೆದುಕೊಂಡು ಹೋಗ್ತಾ ಇರುವಂತದ್ದು. ಇದೇ ಒಂದು ವ್ಯಾನ್ ಅಲ್ಲಿ ಕರ್ಕೊಂಡು ಹೋಗುವಂತ ಸಾಧ್ಯತೆ. 7 ಆರೋಪಿಗಳನ್ನ ಕೂಡ ಪ್ರತ್ಯೇಕವಾಗಿ ಕರ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗಲ್ಲ ಅಂತ ಹೇಳಿ ಈಗಾಗಲೇ ದರ್ಶನ್ ಅವರ ವೈದ್ಯಕೀಯ ಪರೀಕ್ಷೆ ನಡೀತಾ ಇದೆ. ಮತ್ತೊಂದು ಕಡೆ ಪವಿತ್ರ ಗೌಡ ಅವರ ವೈದ್ಯಕೀಯ ಪರೀಕ್ಷೆ ಮುಗಿದಾಗಿದೆ. ಸೊ ಇನ್ನು ಎಷ್ಟು ಆರೋಪಿಗಳ ವೈದ್ಯಕೀಯ ಪರೀಕ್ಷೆ ಆಗಬೇಕು? ಎಲ್ಲ ಆರೋಪಿಗಳು ಈಗ ಅಲ್ಲಿ ಗ್ಯಾದರ್ ಆಗಿದ್ದಾರಾ ಅಥವಾ ಆನ್ ದ ವೇ ಇದ್ದಾರಾ? ಎಲ್ಲರೂ ಕೂಡ ವೈದ್ಯಕೀಯ ಪರೀಕ್ಷೆಯ ಮುಗಿದ ಬಳಿಕ ಎಲ್ಲರನ್ನ ಕೂಡ ಒಟ್ಟಿಗೆನೆ ಕೋರ್ಟ್ ಮುಂದೆ ಹಾಜರುಪಡಿಸ್ತಾರಾ? ಮುಂದಿನ ಪ್ರೊಸೀಜರ್ ಹೇಗೆ? ಚೈತ್ರ, ಈಗ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರವಾಗಿ ಎಲ್ಲ ಆರೋಪಿಗಳನ್ನ ಒಟ್ಟಾಗಿ ಕರ್ಕೊಂಡು ಹೋಗುವಂತದ್ದು. ಸದ್ಯ ಈಗ ಇದೇ ಒಂದು ವ್ಯಾನ್ ಅಲ್ಲಿ ಅವರನ್ನ ಕರ್ಕೊಂಡು ಹೋಗ್ತಾರೆ ಅನ್ನೋದ್ರ ಬಗ್ಗೆ ಸದ್ಯ ಮಾಹಿತಿ ಸಿಕ್ಕಿರುವಂತದ್ದು. ಯಾಕಂದ್ರೆ ಬೇರೆ ಬೇರೆ ಒಂದು ವ್ಯಾನ್ ಅಲ್ಲಿ ಜೀಪ್ಗಳಲ್ಲಿ ಕರ್ಕೊಂಡು ಹೋದ್ರೆ ಸಮಸ್ಯೆ ಆಗುತ್ತೆ. ಮತ್ತೆ ಅಲ್ಲಿ ಯಾಕಂದ್ರೆ ಪೀಕ್ ಅವರು ಟ್ರಾಫಿಕ್ ಜಾಮ್ ಇರುತ್ತೆ, ಹೀಗಾಗಿ ಸಮಸ್ಯೆ ಆಗೋದು ಬೇಡ, ಒಂದೇ ವ್ಯಾನಲ್ಲಿ ಅವರನ್ನ ಕುಳಿಸ್ಕೊಂಡು ಹೋಗೋಣ ಅಂತ ಈಗ ಹಿರಿಯಾಧಿಕಾರಿಗಳು ಸೂಚನೆಯನ್ನ ಕೊಟ್ಟಿರಬಹುದು. ಅದೇ ಕಾರಣಕ್ಕೆ ಈಗ ಹೊರಗಡೆ ಇದ್ದಂತ KSRT ವ್ಯಾನ್ ಅನ್ನ ಈಗ ಅಂದ್ರೆ KSRP ವ್ಯಾನ್ ಏನಿದೆ ಅದನ್ನ ಈಗ ಒಳಗಡೆ ಅವರು ಕರೆಸ್ಕೊಂಡಿರುವಂತದ್ದು. ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಇನ್ನೂ ಕೂಡ ಆ ವಿಚಾರಣೆಯನ್ನ ಅವರನ್ನ ಮಾಡ್ಲಾಗ್ತಾ ಇದೆ. ದರ್ಶನ್ ಅವರಾಗಿರ್ಬೋದು ಮತ್ತೆ ಉಳಿದ ಆರೋಪಿಗಳೇನಿದ್ರು ಅವರೆಲ್ಲ ಒಂದು ವಿಚಾರಣೆ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಈಗ ದರ್ಶನ್ ಮೆಡಿಕಲ್ ಚೆಕ್ಅಪ್ ಮಾಡಕ್ಕೆ ಎಲ್ಲ ಪ್ರಿಪರೇಷನ್ಸ್ ಮಾಡ್ಕೊಳ್ತಾ ಇದ್ದಾರೆ ಅಂತಾಗಿದೆ. ಈಗ ಅವರು ಮುಗಿದ ಬಳಿಕ ಮೆಡಿಕಲ್ ಚೆಕ್ಅಪ್ ಆಗಿ ಅವರ ಸಹಿಗಳನ್ನ ಪಡೆದು ಅನಂತರ ಅವರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡುವಂತ ನಿಟ್ಟಿನಲ್ಲಿ ಮುಂದಾಗಿರುವಂತದ್ದು. ಸದ್ಯ ಏನ್ ಬೆಳವಣಿಗೆಗಳಾಗುತ್ತೆ, ಪ್ರೊಸೀಜರ್ ಯಾವ ತರ ಮಾಡ್ತಾರೆ, ಮತ್ತೆ ಕೋರ್ಟ್ಗೆ ಇವರು ಪ್ರೊಡ್ಯೂಸ್ ಆದಂತ ಬಳಿಕ ನೇರವಾಗಿ ಅವರನ್ನ ಪರಪ್ಪನಗರಕ್ಕೆ ಕರ್ಕೊಂಡು ಹೋಗ್ತಾರ ಅಥವಾ ಆಯಾ ಜೈಲುಗಳಿಗೆ, ಬೇರೆ ಬೇರೆ ಜೈಲುಗಳ ಹಿಂದೆ ಏನಿದ್ರು ಆರೋಪಿಗಳು ಆ ಜೈಲುಗಳಿಗೆ ಅವರನ್ನ ಕರ್ಕೊಂಡು ಶಿಫ್ಟ್ ಮಾಡ್ತಾರೆ, ಅದು ಕೂಡ ನೋಡ್ಬೇಕಾಗುತ್ತೆ. ಇಲ್ಲಿ ನ್ಯಾಯಾಧೀಶರು ರಿಮಾಂಡ್ ಅಲ್ಲಿ ಯಾವ ರೀತಿ ಉಲ್ಲೇಖವನ್ನ ಮಾಡ್ತಾರೆ, ಅವರನ್ನ ಜೈಲುಗಳಿಗೆ ಶಿಫ್ಟ್ ಮಾಡುವಂತ ವಿಚಾರದ ಬಗ್ಗೆ ಅದು ಕೂಡ ನೋಡ್ಬೇಕಾಗುತ್ತೆ. ಗಂಗಾಧರ್, ಈಗ ನೀವು ಹೇಳ್ತಾ ಇದ್ರಿ ಈಗ 7 ಆರೋಪಿಗಳನ್ನ ಕೂಡ ಜೈಲಿಗೆ ಕಳಿಸುವಂತಹ ಪ್ರಕ್ರಿಯೆಗಳು ಈಗ ಆಗ್ತಾ ಇರುವಂತದ್ದು. ಈಗ ಕ್ಲಾರಿಟಿ ಬೇಕಾಗಿರುವಂತದ್ದು, ದರ್ಶನ್ ಅವರನ್ನ ಬೆಂಗಳೂರಿನ ಪರಪ್ಪನ ಅಗ್ರಹಾರಕ್ಕೆ ಕಳಿಸ್ತಾರಾ ಅಥವಾ ಡೈರೆಕ್ಟ್ ಆಗಿ ಬಳ್ಳಾರಿ ಜೈಲಿಗೆ ಕಳಿಸ್ಬಿಡ್ತಾರಾ ಅಂತ ಹೇಳಿ. ಯಾಕಂದ್ರೆ ಮುಂದಿನ ಹೋರಾಟವನ್ನ ಮಾಡಬೇಕು ಅಂತ ಹೇಳಿದ್ರೆ ವಿಜಯಲಕ್ಷ್ಮಿ ಅವರಿಗೆ ಈ ಬಳ್ಳಾರಿಯ ಒಂದು ಜೈಲಿಗೆ ಹಾಕ್ಬಿಟ್ರೆ ಹೋರಾಡೋದಕ್ಕೆ ಕಷ್ಟವಾಗುತ್ತೆ ಅಂತ ಹೇಳಿ. ಸೊ ನ್ಯಾಯಾಧೀಶರ ಮುಂದೆ ಈ ಪಾಯಿಂಟ್ ಏನಾದ್ರೂ ಇಡುವಂತಹ ಸಾಧ್ಯತೆಗಳು ಇದೆಯಾ? ಆ ಮೂಲಕ ಏನಾದ್ರೂ ಪರಪ್ಪನ ಅಗ್ರಹಾರದಲ್ಲೇ ಇರಬಹುದು ಅನ್ನುವಂತಹ ತೀರ್ಪು ಏನಾದ್ರೂ ಬರುವಂತಹ ಸಾಧ್ಯತೆಗಳು ಇದೆಯಾ? ಚೈತ್ರ, ಈಗಾಗಲೇ ಹೇಳಿದಂತೆ ನ್ಯಾಯಾಧೀಶರ ಯಾವ ರೀತಿ ತೀರ್ಮಾನವನ್ನ ಕೈಗೊಳ್ತಾರೆ ಈ ವಿಚಾರದಲ್ಲಿ ಕೂಡ ನೋಡ್ಬೇಕಾಗುತ್ತೆ. ಯಾಕಂದ್ರೆ ಪೊಲೀಸರಿಗೂ ಕೂಡ ಆ ಬಗ್ಗೆ ಮಾಹಿತಿ ಇಲ್ಲ. ಈಗ ಹಿಂದೆ ಇದ್ದಂತ ಜೈಲುಗಳಿಗೆ ಅವರನ್ನ ಶಿಫ್ಟ್ ಮಾಡೋಕೆ ಹೇಳ್ತಾರ ಅಥವಾ ಅದನ್ನು ಹೊರತುಪಡಿಸಿ ಅಲ್ಲಿ ನ್ಯಾಯಾಧೀಶರು ಪರಪ್ಪನಗರಕ್ಕೆ ಶಿಫ್ಟ್ ಮಾಡುವಂತ ವಿಚಾರದ ಬಗ್ಗೆ ಆಗಿರ್ಬೋದು ಅಥವಾ ಬಳ್ಳಾರಿಗೆ ಶಿಫ್ಟ್ ಮಾಡುವಂತ ವಿಚಾರದಲ್ಲಿ ಯಾವ ರೀತಿ ನ್ಯಾಯಾಧೀಶರು ಸೂಚನೆಯನ್ನ ಕೊಡ್ತಾರೆ ಅದು ಕೂಡ ನೋಡ್ಬೇಕಾಗುತ್ತೆ. ಸದ್ಯ ಪೊಲೀಸರು ಹೇಳ್ತಾ ಇರುವಂತದ್ದು, ಪೊಲೀಸರು ಅವರನ್ನ ವಿಚಾರಣೆ ಅಂದ್ರೆ ಅವರನ್ನ ಕೇಳಿದಂತಹ ಸಂದರ್ಭದಲ್ಲಿ ಅವರು ಹೇಳ್ತಾ ಇರುವಂತದ್ದು, ನ್ಯಾಯಾಧೀಶರು ಯಾವ ರೀತಿ ಅವರು ಗೈಡ್ ಮಾಡ್ತಾರೆ ಆ ನಂತರ ಆ ರೀತಿಯಲ್ಲಿ ನಾವು ಆರೋಪಿಗಳನ್ನ ಶಿಫ್ಟ್ ಮಾಡ್ತೇವೆ. ಒಂದ್ ವೇಳೆ ಪರಪ್ಪನಗರಕ್ಕೆ ಅಂದ್ರೆ ಪರಪ್ಪನಗರಕ್ಕೆ ಶಿಫ್ಟ್ ಮಾಡ್ತೇವೆ, ಇಲ್ಲ ಹಿಂದೆ ಯಾವ ಜೈಲಲ್ಲಿ ಇದ್ರು ಬಳ್ಳಾರಿಗೆ ಅಂದ್ರೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡ್ತೇವೆ ಅನ್ನೋ ರೀತಿಯಲ್ಲಿ ಹೇಳ್ತಾ ಇರುವಂತದ್ದು. ಸದ್ಯ ನೀವು ನೋಡ್ಬೋದು ಈ ಒಂದು ದರ್ಶನ್ ಆಗಿರ್ಬೋದು, ಉಳಿದ ಆರೋಪಿಗಳ ಒಂದು ವಿಚಾರಕ್ಕೆ ಆಗಿರ್ಬೋದು, ಸದ್ಯ ಈಗ ಅವರ ಒಂದು ಮೆಡಿಕಲ್ ಚೆಕಪ್ ಆಗ್ತಾ ಇದೆ, ಪ್ರಿಪರೇಷನ್ಸ್ ಆಗ್ತಾ ಇದೆ. ಇನ್ನು ಕೆಲವೇ ಹೊತ್ತಲ್ಲಿ ಅವರನ್ನ ಈಗ ಕರ್ಕೊಂಡು ಹೋಗಕ್ಕೆ, ಯಾಕಂದ್ರೆ ಇಲ್ಲಿ ಗೋವಿಂದರಾಜ್ ನಗರ ಇನ್ಸ್ಪೆಕ್ಟರ್ ಆಗಿರುವಂತಹ ಸುಬ್ರಹ್ಮಣ್ಯ ಅವರು ಇಲ್ಲೇ ಇದ್ದಾರೆ. ಅವರು ಕೂಡ ಎಲ್ಲ ಪ್ರಿಪರೇಷನ್ಸ್ ಅನ್ನ ಮಾಡ್ಕೊಂಡು ಬ್ಯಾರಿಕೇಡ್ ಹಾಕಿ ಎಲ್ಲ ಬಂದೋಬಸ್ತ್ ಅನ್ನ ಮಾಡ್ಕೊಳ್ತಾ ಇರುವಂತದ್ದು. ಪವಿತ್ರ ಗೌಡನ್ನ ಕರ್ಕೊಂಡ್ ಬಂದಿದ್ದು ಎಲ್ಲ ಕೂಡ ಇವರು ಇಲ್ಲಿ ಬೇಕಾದಂತ ಯಾವುದೇ ಸಮಸ್ಯೆ ಆಗಬಾರ್ದು ಅಂತ ರೀತಿಯಲ್ಲಿ ಎಲ್ಲ ಬೇಕಾದಂತ ಪ್ರಿಪರೇಷನ್ಸ್ ಅನ್ನ ಇಲ್ಲಿ ಇನ್ಸ್ಪೆಕ್ಟರ್ ಎಲ್ಲ ಮಾಡ್ಕೊಳ್ತಾ ಇರುವಂತದ್ದು. ಅದೇ ರೀತಿಯಾಗಿ ಇಲ್ಲಿ ಪ್ರಮುಖವಾಗಿ ನೋಡಬಹುದು ಅಭಿಮಾನಿಗಳನ್ನ ಇಲ್ಲೆಲ್ಲ ಕೂಡ ಜಮಾವಣೆ ಅಂತ ಅಭಿಮಾನಿಗಳನ್ನ
ಪೊಲೀಸರು ಕಳಿಸುವಂತ ಕೆಲಸವನ್ನ ಸದ್ಯ ಅವರು ಮಾಡ್ತಾ ಇದ್ದಾರೆ. ಅಭಿಮಾನಿಗಳು ಸಾಕಷ್ಟು ಮಂದಿ ಇಲ್ಲಿ ಜಮಾವಣೆ ಆಗಿರುವಂತದ್ದು. ಹೀಗಾಗಿ ಇಲ್ಲಿ ಯಾವುದೇ ಲಾಂಡ್ ಆರ್ಡರ್ ಸಮಸ್ಯೆ ಆಗಬಾರ್ದು ಅಂತ ಹೇಳಿ ಈಗ ಇನ್ನು ಕೆಲ ಹೊತ್ತಲ್ಲಿ ಅವರು ಕರ್ಕೊಂಡು ಹೋಗುವಂತ ನಿಟ್ಟಿನಲ್ಲಿ Okay.